ನಮಸ್ಕಾರ ವೀಕ್ಷಕರೇ. ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಡೆಮೋಗ್ರಫಿ ಬಗ್ಗೆ ಮಾತನಾಡಿದ್ದಾರೆ. ಬಿಹಾರದ ರ್ಯಾಲಿಯಲ್ಲಿ ಮಾತನಾಡುವಾಗ ಈ ವಿಷಯ ಪ್ರಸ್ತಾಪಿಸುವ ಮೂಲಕ ಮುಂದಿನ ಗುರಿ ಏನು ಅನ್ನೋದನ್ನ ಹೇಳುವುದರ ಜೊತೆಗೆ ಒಂದಷ್ಟು ರಾಜ್ಯಗಳು ಹಾಗೂ ನಾಯಕರಿಗೆ ದಿಗಿಲು ಹುಟ್ಟುವಂತೆ ಮಾಡಿದ್ದಾರೆ. ಈ ಒಂದು ನಿರ್ಧಾರದಿಂದ ಮುಂದೆ ಭಾರತದ ಭವಿಷ್ಯ ಹೇಗಿರಲಿದೆ, ಯಾಕೆ ಈ ವಿಚಾರ ಅತ್ಯಂತ ಪ್ರಮುಖವಾಗುತ್ತೆ, ಒಂದು ವೇಳೆ ಇದರ ಬಗ್ಗೆ ತಲೆಯೇ ಕೆಡಿಸಿಕೊಳ್ಳದೆ ಇದ್ಬಿಟ್ರೆ ಏನಾಗ್ಬೋದು, ಇದೆಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಇಷ್ಟು ದಿನ ಈ ಬಗ್ಗೆ ಗಮನ ಕೊಡದೇ ಇದ್ರು ಈಗ ಯಾಕೆ ಈ ವಿಚಾರವನ್ನ ಮೋದಿ ಹಾಗೂ ಟೀಮ್ ಕೈಗೆತ್ತಿಕೊಂಡಿದೆ ಅನ್ನೋದು ಕೂಡ ಅಷ್ಟೇ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದರ ಜೊತೆಗೆ ಸಿಎಂ ಹಾಗೂ ಪಿಎಂ ಮೇಲೆ ಕಾನೂನು ಅಸ್ತ್ರದ ಬಗ್ಗೆ ಪ್ರಧಾನಿ ಮೋದಿ ಹೇಳಿದ ಮಾತು ಹಾಗೂ ವಿಪಕ್ಷಗಳಿಗೆ ಮೋದಿ ಬಿಹಾರದಲ್ಲಿ ಕೊಟ್ಟ ಟಾಂಗ್ ಏನು ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಡೆಮೋಗ್ರಫಿ ಈ ಹಿಂದೆ ಹಲವು ಎಪಿಸೋಡ್ಗಳಲ್ಲಿ ಈ ಬಗ್ಗೆ ಹೇಳಿದ್ವಿ. ಇದೇ ವಿಚಾರವಾಗಿ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಪದೇ ಪದೇ ಆತಂಕವನ್ನ ವ್ಯಕ್ತಪಡಿಸ್ತಾ ಇರೋ ಬಗ್ಗೆಯೂ ಹಲವು ಎಪಿಸೋಡ್ಗಳಲ್ಲಿ ತಿಳಿಸಿದ್ವಿ. ಈಗ ಪ್ರಧಾನಿ ಮೋದಿಯ ಹೇಳಿಕೆಯನ್ನ ವಿವರಿಸೋದಕ್ಕೂ ಮುನ್ನ ಈ ಡೆಮೋಗ್ರಫಿಕಲ್ ಚೇಂಜ್ ಅನ್ನೋದನ್ನ ಇನ್ನೊಂದು ಸಲ ಹೇಳ್ಬಿಡ್ತೀವಿ. ಒಂದು ನಿರ್ದಿಷ್ಟ ಜಾಗದಲ್ಲಿ ಅಲ್ಲಿನ ಧರ್ಮಾಧಾರಿತ ಜನಸಂಖ್ಯೆಯಲ್ಲಿ ಕಾಲಕ್ರಮೇಣ ಆಗುವ ಅಜಗಜಾಂತರ ವ್ಯತ್ಯಾಸ ಹಾಗೂ ಬದಲಾವಣೆಗೆ ಡೆಮೋಗ್ರಫಿಕಲ್ ಚೇಂಜ್ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ, ಒಂದು ಊರಲ್ಲಿ 1950ರಲ್ಲಿ ಎ ಅನ್ನೋ ಧರ್ಮ 60%, ಬಿ ಅನ್ನೋ ಧರ್ಮದ ಜನಸಂಖ್ಯೆ 20% ಹಾಗೂ ಸಿ ಅನ್ನೋ ಧರ್ಮದ ಜನಸಂಖ್ಯೆ 20% ಇದ್ದು, 1980ರಲ್ಲಿ ಎ 50%, ಬಿ 30% ಹಾಗೂ ಸಿ 20% ಆಗಿ 2020ರ ಹೊತ್ತಿಗೆ ಎ 30%, ಬಿ 60% ಹಾಗೂ ಸಿ 10% ಆಗಿ ಬದಲಾವಣೆ ಆಯ್ತು. ಅಂದ್ರೆ ಇದನ್ನ ಡೆಮೋಗ್ರಫಿಕಲ್ ಚೇಂಜ್ ಅಂತ ಕರಿತೀವಿ. ಇದರ ಬಗ್ಗೆ ಈಗ ಬಿಹಾರದಲ್ಲಿ ಪ್ರಧಾನಿ ಮೋದಿ ಮಾತಾಡ್ತಾ ಇರೋದು. ಬಿಹಾರ ಚುನಾವಣೆ ಹಿನ್ನೆಲೆ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ಬಿಹಾರ ಜನರ ಉದ್ಯೋಗಗಳನ್ನ ಅಕ್ರಮ ನಿವಾಸಿಗಳು ಕಸಿದುಕೊಳ್ತಾ ಇದ್ದಾರೆ, ಇನ್ಮುಂದೆ ಅದಕ್ಕೆ ಅವಕಾಶ ಇಲ್ಲ, ಮಿಷನ್ ಡೆಮೋಗ್ರಫಿ ನಡೆಸ್ತೀವಿ ಅಂತ ಅಬ್ಬರಿಸಿದ್ದಾರೆ. ಹಾಗೆ ಮುಂದುವರೆದು ಈ ಅಕ್ರಮ ನಿವಾಸಿಗಳಿಗೆ ಬೆನ್ನೆಲುಬಾಗಿರೋದೇ ವಿಪಕ್ಷಗಳು ಅನ್ನೋದನ್ನು ಕೂಡ ಹೇಳ್ತಾರೆ. ಎಲೆಕ್ಷನ್ ನಲ್ಲಿ ಗೆಲ್ಲೋ ಸಲುವಾಗಿ, ತಮ್ಮ ವೋಟ್ ಬ್ಯಾಂಕ್ ಅನ್ನ ಹೆಚ್ಚಿಸಿಕೊಳ್ಳೋ ಸಲುವಾಗಿ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಯಾವ ಹಂತದವರೆಗೆ ಬೇಕಾದ್ರೂ ಹೋಗ್ತಾರೆ, ಎಷ್ಟು ಕೆಳಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಅವರ ದುಷ್ಟ ಕಣ್ಣಿಂದ ಬಿಹಾರವನ್ನ ಕಾಪಾಡಬೇಕಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಸದ್ಯದಲ್ಲೇ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಆಚೆ ಕಳಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಕೆಲಸಗಳು ಆಗೋದು ಗ್ಯಾರಂಟಿ ಅನ್ನೋದಕ್ಕೆ ಹಿಂಟ್ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನರನ್ನ ಕಳಿಸ್ತಾನೆ ಇದ್ದಾರೆ. ಆದ್ರೆ ಆ ಕೆಲಸ ಕೇವಲ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ಮಾತ್ರ ಆಗ್ತಾ ಇದೆ. ಮಿಷನ್ ಡೆಮೋಗ್ರಫಿ ಅನ್ನೋ ಪದವನ್ನ ಬಳಸಿರೋದನ್ನ ನೋಡಿದ್ರೆ ದೇಶದಾದ್ಯಂತ ಇದು ಮಸ್ಟ್ ಅಂಡ್ ಶುಡ್ ಆಗೋ ಸಾಧ್ಯತೆಗಳಿವೆ. ಯಾಕೆ ಈ ಡೆಮೋಗ್ರಫಿಕಲ್ ಚೇಂಜ್ ಬಗ್ಗೆ ಜನರು ಎಚ್ಚೆತ್ತುಕೊಳ್ಬೇಕು ಅನ್ನೋದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿವೆ. ಕೇವಲ ರಾಜಕೀಯಕ್ಕಾಗೋ ಅಥವಾ ವೋಟ್ ವಿಚಾರಕ್ಕೆ ಮಾತ್ರವಲ್ಲದೆ ಭಾರತದ ಪ್ರತಿಯೊಬ್ಬರಿಗೂ ಇದರ ಅರಿವಿರಬೇಕು ಅನ್ನೋದನ್ನ ಜನರೇ ಹೇಳ್ತಾರೆ. ಒಂದು ಪ್ರದೇಶದ ಡೆಮೋಗ್ರಫಿಯಲ್ಲಿ ಅಜಗಜಾಂತರ ವ್ಯತ್ಯಾಸ ಆಯಿತು ಅಂದ್ರೆ ಅಲ್ಲಿ ಹೆಚ್ಚು ಜನಸಂಖ್ಯೆ ಆಗುವ ಸಮುದಾಯ ತಮ್ಮದೇ ಅನಧಿಕೃತ ಸಾಮ್ರಾಜ್ಯಗಳನ್ನ ಮಾಡಿಕೊಂಡ ಉದಾಹರಣೆಗಳಿವೆ. ಉತ್ತರ ಭಾರತದಲ್ಲಿ ಹೀಗೆ ಡೆಮೋಗ್ರಫಿ ಬದಲಾಗಿ ಅಲ್ಲಿನ ಮೂಲ ನಿವಾಸಿಗಳನ್ನ ಆಚೆ ಕಳಿಸ್ತಾ ಇರೋ ಬಗ್ಗೆ ವರದಿಗಳಾಗಿವೆ. ಈಗಲೂ ಕೂಡ ಗೂಗಲ್ ನಲ್ಲಿ ಈ ಬಗ್ಗೆ ಸರ್ಚ್ ಮಾಡಿದ್ರೆ ಸಾಕಷ್ಟು ಘಟನೆಗಳು ಸಿಗ್ತಾ ಹೋಗುತ್ತವೆ. ನೀವಿಲ್ಲಿ ಇರಬಾರ್ದು, ನೀವ್ಯಾರು ಇಲ್ಲಿಗೆ ಬರಲೇಬಾರದು, ಇದು ನಮ್ಮ ಜಾಗ ಅಂತ ಹೇಳಿ ಅಮಾಯಕರನ್ನ ಹೊಡೆದು ಓಡಿಸೋ ಕೆಲಸಗಳು ಸಾಕಷ್ಟಾಗ್ತಾ ಇವೆ. ಇನ್ನು ಭಾರತದಲ್ಲಿ ಈ ರೀತಿ ಡೆಮೋಗ್ರಫಿ ಸಂಪೂರ್ಣವಾಗಿ ಬದಲಾಗ್ತಾ ಇರೋ ರಾಜ್ಯಗಳು ಯಾವುದು ಅಂದ್ರೆ, ಮೊದಲಿಗೆ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದ ಹೆಸರು ಕೇಳಿ ಬರ್ತಾ ಇದೆ. ಅಸ್ಸಾಂನ ಕೆಲ ಜಿಲ್ಲೆಗಳು ಹಲವು ವರ್ಷಗಳ ಮುಂಚೆ ಹಿಂದೂ ಪ್ರಾಬಲ್ಯ ಇರೋ ಜಿಲ್ಲೆಗಳಾಗಿದ್ವು. ಆದ್ರೆ ಈಗ ಹಂತ ಹಂತವಾಗಿ ಬಾಂಗ್ಲಾ ನುಸುಳುಕೋರರು ತುಂಬಿಕೊಳ್ತಾ ಇರೋದ್ರಿಂದ ಸಾಕಷ್ಟು ಪ್ರದೇಶಗಳಲ್ಲಿ ಹಿಂದೂಗಳನ್ನ ವೋಟ್ ಬ್ಯಾಂಕ್ ಸಮುದಾಯ ಓವರ್ಟೇಕ್ ಮಾಡಿದೆ. ಇದನ್ನ ಹೀಗೆ ಬಿಟ್ರೆ ಅಸ್ಸಾಂನ ಬಹುತೇಕ ಪ್ರದೇಶಗಳಲ್ಲಿ ಮುಂದಿನ 10 ವರ್ಷಗಳಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಹಿಮಂತ್ ಬಿಸ್ವಾ ಶರ್ಮಾ ನೀಡಿದ್ರು. ಅತ್ತ ಉತ್ತರಾಖಂಡದಲ್ಲೂ ಕೂಡ ಇದೇ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಸಿಎಂ ಪುಷ್ಕರ್ ಸಿಂಗ್ ಧಮಿ ಅಕ್ರಮ ಕಟ್ಟಡಗಳ ಮೇಲೆ ಜೆಸಿಬಿ ಹರಿಸಿದ್ರು. ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾ ಜೊತೆ ಗಡಿ ಹಂಚಿಕೊಂಡಿರೋ ಜಿಲ್ಲೆಗಳಲ್ಲಿ ಈಗಾಗಲೇ ಡೆಮೋಗ್ರಫಿ ಬದಲಾಗಿದೆ ಅನ್ನೋ ಬಗ್ಗೆ ದೊಡ್ಡ ಆರೋಪಗಳಿವೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಹಲವು ಘಟನೆಗಳು ನಡೆದಿವೆ ಹಾಗೂ ಹಿಂದೂಗಳ ಮೇಲೆ ಸತತವಾಗಿ ಹಲ್ಲೆ ಆಗೋದಕ್ಕೂ ಇದೇ ಕಾರಣ ಅನ್ನೋ ಮಾತುಗಳಿವೆ. ಆದ್ರೆ ಬಂಗಾಳದಲ್ಲಿ ಇದರ ಕಂಟ್ರೋಲ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಅಲ್ಲಿನ ಈಗಿನ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಸರಿ, ಈ ಮಟ್ಟಕ್ಕೆ ಡೆಮೋಗ್ರಫಿ ಸಮಸ್ಯೆ ತಲೆದೋರಿರುವಾಗ ಮೋದಿ ಸರ್ಕಾರ 11 ವರ್ಷದಲ್ಲಿ ಯಾವ ಕ್ರಮ ಕೈಗೊಂಡಿಲ್ವಾ ಅಂತ ಕೇಳಿದ್ರೆ ಒಂದು ಸಲ ಹಿಂದಿರುಗಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈವರೆಗೆ ಬಂದಿರೋ 3-4 ಕಾಯ್ದೆಗಳು ಡೆಮೋಗ್ರಫಿಯನ್ನ ಸರಿದೂಗಿಸೋ ಸಲುವಾಗಿಯೇ ಕೇಂದ್ರೀಕೃತಗೊಂಡಂತಿವೆ. ಅದರಲ್ಲಿ ಮೊದಲನೆಯದ್ದು ಸಿಎಎ ಹಾಗೂ ಎನ್ಆರ್ಸಿ. ಕಳೆದ 3-4 ವರ್ಷಗಳಿಂದ ಈ ಬಗ್ಗೆ ಜನರು ಕೇಳ್ತಾನೆ ಇರುವಾಗ ಇದರ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಲೈನ್ ನಲ್ಲಿ ಹೇಳೋದಾದ್ರೆ ಅಪ್ಪಟ ಭಾರತೀಯರನ್ನ ಒಳಗೆ ಇಟ್ಕೊಂಡು ಉಳಿದವರನ್ನ ಆಚೆ ಕಳಿಸೋದು. ಎರಡನೇ ಕಾಯ್ದೆ ಅಂದ್ರೆ ಅದು ಇಮಿಗ್ರೇಷನ್ ಅಂಡ್ ಫಾರಿನ್ ಬಿಲ್.
ಈ ಕಾಯ್ದೆ ಅಡಿಯಲ್ಲಿ ಅಧಿಕಾರಿಗಳಿಗೆ ಹೆಚ್ಚಿನ ಪವರ್ ನೀಡಲಾಗಿದ್ದು, ಯಾವುದೇ ರಾಜ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಅಕ್ರಮ ವಲಸಿಗರನ್ನ ಪತ್ತೆ ಮಾಡಿ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವ ಹಕ್ಕು ಕೊಡಲಾಗಿದೆ. ಮೂರನೆಯದು ವಕ್ಫ್ ಅಮೆಂಡ್ಮೆಂಟ್ ಬಿಲ್. ಈ ಬಿಲ್ ಹೆಸರು ಕೇಳಿದ ತಕ್ಷಣ ವಿಪಕ್ಷಗಳೆಲ್ಲವೂ ತಡೆ ಹಾಕಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಕೂಗಾಡಿದ್ ಯಾಕೆ ಅಂದ್ರೆ, ಸರಿಯಾದ ಸಮಯಕ್ಕೆ ಈ ಬಿಲ್ ಬಾರದೇ ಇದ್ದಿದ್ರೆ ಭಾರತದ ಭವಿಷ್ಯವನ್ನ ಊಹಿಸೋದು ಕಷ್ಟ ಆಗ್ತಾ ಇತ್ತು. ವಕ್ಫ್ ಬೋರ್ಡ್ಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಪವರ್ಗಳು ಹೇಗೆ ಮಿಸ್ಯೂಸ್ ಆಗ್ತಾ ಇತ್ತು ಅನ್ನೋದನ್ನ ಈಗಾಗಲೇ ನೋಡಿದ್ದೀರಿ. ಇದಕ್ಕೂ ಡೆಮೋಗ್ರಫಿಗೂ ಸಂಬಂಧ ಏನು ಅಂದ್ರೆ, ಒಂದು ಜಾಗವನ್ನ ನಮ್ಮದು ಅಂತ ಕ್ಲೇಮ್ ಮಾಡಿ ಬೇಲಿ ಹಾಕಿಕೊಂಡ್ರೆ ಮತ್ತೆ ಅದನ್ನ ವಾಪಸ್ ಪಡೆಯೋ ಹಕ್ಕು ಅಂಬೇಡ್ಕರ್ ಸಂವಿಧಾನಕ್ಕೂ ಇರ್ತಾ ಇರ್ಲಿಲ್ಲ. ಒಂದು ವೇಳೆ ಬಾಂಗ್ಲಾ ಹಾಗೂ ಪಾಕಿಸ್ತಾನದಿಂದ ಬಂದ ಅಕ್ರಮ ವಲಸಿಗರು ಹೀಗೆ ಕಂಡ ಜಾಗವನ್ನ ನಮ್ಮದು ಅಂತ ಹೇಳಿ ಕೂತ್ಕೊಂಡ್ರೆ ಇಲ್ಲೇ ಹುಟ್ಟಿ ಬೆಳೆದವರು ಎಲ್ಲಿಗೆ ಹೋಗ್ಬೇಕು? ಇದೇ ಕಾರಣಕ್ಕೆ ಬಹಳ ಮುಂದಾಲೋಚನೆಯಿಂದ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ತಂದಿದ್ದು. ದುರಂತ ಏನಂದ್ರೆ, ಮೇಲೆ ಹೇಳಿದ ಎಲ್ಲಾ ಕಾಯ್ದೆಗಳಿಗೂ ವಿಪಕ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಅಪಸ್ವರ, ವಿರೋಧ ಬಂದಿತ್ತು ಅನ್ನೋದು. ಇನ್ನು ಈಗ ಎಲೆಕ್ಷನ್ ಕಮಿಷನ್ ಕಡೆಯಿಂದ ನಡೀತಾ ಇರೋ SIR ಪ್ರಕ್ರಿಯೆ, ಅಕ್ರಮವಾಗಿ ಭಾರತದ ಒಳಗೆ ಬಂದು ಡೆಮೋಗ್ರಫಿಕಲ್ ಚೇಂಜ್ ಮಾಡ್ತಾ ಇರೋ ದುಷ್ಕರ್ಮಿಗಳಿಗೆ ಆದ್ಯತೆ ಕೊಟ್ಟು ಸ್ವಾಗತ ಮಾಡ್ತಾ ಇರೋದರ ಏಕೈಕ ಉದ್ದೇಶವೇ ವೋಟ್. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ಭಾರತದ ನಾಗರಿಕರಿಗೆ ಮಾತ್ರ ಭಾರತದಲ್ಲಿ ವೋಟ್ ಹಾಕುವ ಅಧಿಕಾರ ಇರೋದು. ಅಂತದ್ರಲ್ಲಿ ಯಾವುದೋ ದೇಶದಿಂದ ಬಂದು ನಮ್ಮ ದೇಶದ ರಾಜಕೀಯವನ್ನ ಡಿಸೈಡ್ ಮಾಡೋ ಲೆವೆಲ್ಗೆ ಉಳಿದುಕೊಳ್ತಾರೆ ಅಂದ್ರೆ ಏನರ್ಥ? ನಕಲಿ ವೋಟ್ಗಳ ಜೊತೆಗೆ ಅಕ್ರಮವಾಗಿ ಬಂದವರು ಕೂಡ ಸಿಕ್ಕಿ ಬೀಳಬೇಕು ಅನ್ನೋ ಕಾರಣಕ್ಕೆ ಈ ಪ್ರಕ್ರಿಯೆ ನಡೀತಾ ಇರೋದು. ಬಿಹಾರ ಒಂದು ರಾಜ್ಯದಲ್ಲೇ 65 ಲಕ್ಷ ನಕಲಿ ವೋಟ್, ಲಕ್ಷ ಜನ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರೆ ಅಂದ್ರೆ ದೇಶಾದ್ಯಂತ ಇನ್ನೆಷ್ಟು ಅಕ್ರಮ ನಿವಾಸಿಗಳು ಬೇರೂರು ಇರ್ಬೋದು ಅನ್ನೋದನ್ನ ಊಹಿಸಿ ನೋಡಿ. ಇಂಥ ಅಪಾಯಕರ ವಿಚಾರದಲ್ಲಿ ಪಕ್ಷಾತೀತವಾಗಿ ನಮ್ಮ ಮಣ್ಣಿನ ಜನರ ಪರವಾಗಿ ಎಲ್ಲರೂ ನಿಲ್ಲಬೇಕಿತ್ತು. ಆದ್ರೆ ಏನಾಗ್ತಾ ಇದೆ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ. ಇನ್ನು ಈ ಡೆಮೋಗ್ರಫಿ ಚೇಂಜ್ ಬಗ್ಗೆ ಮೋದಿ ಸರ್ಕಾರ ಗಂಭೀರವಾಗಿ ಯೋಚಿಸೋದಕ್ಕೆ ಕಾರಣ ಆಗಿದ್ದು 2024ರ ರಿಸಲ್ಟ್ ಅಂತ ಹೇಳಲಾಗುತ್ತೆ. ಅಲ್ಪಸಂಖ್ಯಾತರೆಲ್ಲ ಒಂದೇ ಪಕ್ಷಕ್ಕೆ 100ಕ್ಕೆ 100 ವೋಟ್ ಹಾಕ್ತಾ ಇರೋದು ಇದೇ ಮೊದಲೇನಲ್ಲ. 2014ರಿಂದಲೂ ಇದು ಗಟ್ಟಿಯಾಗಿ ನಡೀತಾನೆ ಇದೆ. ಆದ್ರೂ ಕೆಲವೊಂದು ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಅಂದ್ರೆ ಒಂದೇ ಅವರ ಸಂಖ್ಯೆ ಈಗ ಅಲ್ಪವಾಗಿ ಉಳಿದಿಲ್ಲ ಅಂತ ಅರ್ಥ. ಇದೇ ಡೆಮೋಗ್ರಫಿಕಲ್ ಚೇಂಜ್. ಇಲ್ಲವೇ ಅಕ್ರಮವಾಗಿ ಬಂದು ನುಸುಳಿದವರ ಸಂಖ್ಯೆ ಅಲ್ಲಿ ಹೆಚ್ಚಾಗಿದೆ ಅನ್ನೋದು ಕನ್ಫರ್ಮ್. ಇದೇ ಕಾರಣಕ್ಕೆ ಈ ಮಿಷನ್ ನಡೀತಾ ಇರೋದು. ಅನುಮಾನಗಳಿಗೆ ತಕ್ಕಂತೆ ಸಿಕ್ಕಿ ಬೀಳ್ತಾ ಇರೋ ನಕಲಿಗಳನ್ನ ನೋಡಿದ್ರೆ ದೇಶಾದ್ಯಂತ ಯಾವೆಲ್ಲ ಪ್ರದೇಶಗಳು ಬದಲಾಗಿ ಹೋಗಿವೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಸದ್ಯ ಬಿಹಾರದಲ್ಲಿ ಮೋದಿ ಈ ವಿಚಾರವನ್ನ ರಿವೀಲ್ ಮಾಡೋ ಮೂಲಕ ಮುಂದೆ ಎಲೆಕ್ಷನ್ ನಡೆಯೋ ರಾಜ್ಯಗಳಲ್ಲಿ ನಕಲಿ ಹಾಗೂ ಅಕ್ರಮ ವೋಟ್ಗಳನ್ನ ನಂಬಿಕೊಂಡವರಿಗೆ ವಾರ್ನಿಂಗ್ ಕೊಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಇದರ ಜೊತೆಗೆ ಮೊನ್ನೆ ಮಂಡನೆಯಾದ CM ಹಾಗೂ PMಗೂ ಕಾನೂನು ಅಸ್ತ್ರದ ಬಗ್ಗೆಯೂ ಮೋದಿ ಮಾತನಾಡಿದ್ರು. ನಮ್ಮ ದೇಶದಲ್ಲಿ ಒಬ್ಬ ಡ್ರೈವರ್, ಪ್ಯೂನ್ ಅಥವಾ ಒಬ್ಬ ಕ್ಲರ್ಕ್ 50 ಗಂಟೆಗಳ ಕಾಲ ಜೈಲಲ್ಲಿದ್ರೆ ಆತ ಕೆಲಸವನ್ನ ಕಳೆದುಕೊಳ್ತಾನೆ. ಅಂತದ್ರಲ್ಲಿ ಒಬ್ಬ CM ಅಥವಾ PM ಜೈಲಲ್ಲಿ ಕೂತು ಆಡಳಿತ ನಡೆಸೋದನ್ನ ನೀವು ಒಪ್ತೀರಾ ಅಂತ ಕೇಳಿದ್ದಾರೆ. ಈ ಮೂಲಕ ಈ ಮಸೂದೆ ಸಂವಿಧಾನ ವಿರೋಧಿ ಅಂತೆಲ್ಲ ರಾಗ ಎಳೆದವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗೆ ಬಿಹಾರದಲ್ಲಿ ಕಾಂಗ್ರೆಸ್ ಹಾಗೂ RJD ಆಡಳಿತದಲ್ಲಿ ವಿದ್ಯುತ್ ಸಂಪರ್ಕ ಕಾಣದ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ವಿದ್ಯುತ್ ಇದೆ ಅನ್ನೋದನ್ನ ಹೇಳಿ ಅಭಿವೃದ್ಧಿ ಕೆಲಸಗಳನ್ನು ನೆನಪಿಸಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.